ಪಟ್ಟಣದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವಕ್ಕೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸುನಾಮಿಯಂತೆ ಹರಿದು ಬಂದ ಜನಸಾಗರ. ಜನನಾಯಕ ಹಾಗೂ ಆಧುನಿಕ ಭಗೀರಥ ಎಂಬ ಹೆಸರು ಪಡೆದ ಶಾಸಕ ರಮೇಶ್ ಕುಮಾರ್ ಅವರ ಈ ಕಾರ್ಯಕ್ರಮವು ಪಟ್ಟಣದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಪವಿತ್ರ ಆಗಿರುವ ಅವರೆಲ್ಲರೂ ಬಹಳ ಮುಖ್ಯ. ದೇವರಾಜ್ ಅಂತ ನಿಷ್ಠಾವಂತ ರಾಜಕಾರಣಿ ಅವರ ಜೊತೆಯಲ್ಲಿ ಮಾಡುವ ಬಗ್ಗೆ ರಾಜಕೀಯ ಕಾಳಜಿ, ಜನರ ಸದಾ ಅವರ ಸೇವೆ ಮಾಡುವುದು ಮೂಲ ಧ್ಯೇಯ. ನಿಮ್ಮ ಕ್ಷೇತ್ರಕ್ಕೆ ಶಾಸಕರು ಅಲ್ಲ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಶಾಸಕರು ಎಂಬುದಾಗಿ ಶ್ರೀನಿವಾಸ್ ಗೌಡರು ತಿಳಿಸಿದರು. ಸುಮಾರು 80 ವರ್ಷದ ಹಿಂದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಒಂದು ಕೆರೆಯನ್ನು ಕೊಟ್ಟರು. ಭಾರತದಲ್ಲಿ ನಡೆಯುವ ಘಟನೆಗಳು ನೋಡಿ ಇದೇ ತಿಂಗಳ ಮೋದಿಗೆ ಒಂದು ಕರೆಯನ್ನು ನೀಡುವುದಾಗಿ ಎಚ್ಚರಿಕೆಯಿಂದ ನೀಡಿದರು. ನಜೀರ್ ಅಹ್ಮದ್ ಅವರು ತಿಳಿಸಿದರು. ಹಾಗೂ ಸುಳ್ಳು ಹೇಳಿ ಜನರಿಗೆ ಮತ್ತು ರೈತರಿಗೆ ಸುಳ್ಳು ರಾಜಕಾರಣ ಮಾಡುವುದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೆಸರಾಗಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಹಾಗೂ ಸಮಾಜ ಸೇವಕರಾದ ಕೊತ್ತೂರು ಮಂಜುನಾಥ್ ರವರು ಮಾತನಾಡಿ, ಶ್ರೀನಿವಾಸಪುರ ಶಾಸಕರಾದ ರಮೇಶ್ ಮಾಡುವರು 40 ವರ್ಷಗಳ ರಾಜಕಾರಣ ಅನುಭವ. ಜನರ ಬಗ್ಗೆ ನೀವು ಹತ್ತಿರಿರುವುದು ನಿಮ್ಮ ಪುಣ್ಯ ಮತ್ತು ಮುಂದಿನ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಿ ನಿಷ್ಠಾವಂತ ಧೈರ್ಯಶಾಲಿ ರಾಜಕಾರಣಿ ನಮಗೆ ಬೇಕು ಎಂಬುದಾಗಿ ತಿಳಿಸಿದರು. ರಮೇಶ್ ಕುಮಾರ್ ಅವರು ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಶಾಸಕರಾಗಿ ಗೆಲ್ಲಿಸಬೇಕಾಗಿ ಜನರು ಕೊತ್ತೂರು ಮಂಜುನಾಥ್ ರವರಿಗೆ ತಿಳುವಳಿಕೆ ನೀಡಿದರು. ರಮೇಶ್ ಕುಮಾರ್ ಅವರು ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಶಾಸಕರಾಗಿ ಗೆಲ್ಲಿಸಬೇಕಾಗಿ ಜನರಲ್ಲಿ ಕೊತ್ತೂರು ಮಂಜುನಾಥ್ ತಿಳುವಳಿಕೆ ನೀಡಿದರು. ಮಾಜಿ ವೆಂಕಟೇಶ್ವರ ರೆಡ್ಡಿ 4 ಬಾರಿ ಶಾಸಕರಾಗಿ ವಿಧಾನಸಭೆಯಲ್ಲಿ 1 ಸಾರಿಯಾದರೂ ಜನತೆಯ ಬಗ್ಗೆ ಧ್ವನಿ ಎತ್ತಿ ಮಾತನಾಡಿಲ್ಲ ಎಂಬುದಾಗಿ ಕೊತ್ತೂರು ಮಂಜುನಾಥ್ ರವರು ಹೇಳಿದರು. ಸಂವಿಧಾನದ ಬಗ್ಗೆ ಮಾರ್ಗದರ್ಶಕರಾಗಿ ಏಕೈಕ ಜನಪ್ರಿಯ ಶಾಸಕರಾದ ರಮೇಶ್ ಕುಮಾರ್ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕು ಎಂಬುದಾಗಿ ತಿಳುವಳಿಕೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಸಮಸ್ತ ಜನತೆಗೆ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ರಮೇಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಸಮಜ್, ಅನಿಲ್ ಕುಮಾರ್, ಮಾಜಿ ಶಾಸಕರಾದ ಚಿಂತಾಮಣಿ ಸುಧಾಕರ್ ಮತ್ತು ಮುಳಬಾಗಿಲು ತಾಲೂಕು ಕೊತ್ತೂರು ಮಂಜುನಾಥ್, ಕೋಲಾರ ಶಾಸಕರಾದ ಶ್ರೀನಿವಾಸ್ ಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮ್ಯಾಕ್ಲ ನಾರಾಯಣ ಸ್ವಾಮಿ, ಅಶೋಕ್, ಕೌನ್ಸಿಲರ್ ಶ್ರೀನಿವಾಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ, ಹಿರಿಯ ರಾಜಕಾರಣಿ ಸಂಜಯ್ ರೆಡ್ಡಿ ಹಾಗೂ ಯುವ ಮುಖಂಡ ಸನತ್ ಮತ್ತು ತಾಲೂಕೆಲ್ಲ ಮುಖಂಡರು, ಸದಸ್ಯರು ಉಪಸ್ಥಿತರಿದ್ದರು. ನಾವು ಹಿಡ್ಕೊಳ್ಬೇಕು, ಯಾರು ಹಿಡ್ಕೊಳ್ಬಾರ್ದು, ಎಲ್ಲ ಬಿಟ್ಕೊಳ್ಳಿ ಎಲ್ಲರೂ ಕೈ ಹಿಡ್ಕೊಂಡು ಹೋಗ್ಬೇಕು. ಇವ್ರು ಯಾರು ತಗೊಂಡು ಹೋಗ್ಬೇಕು, ಬರೀ ಹಿಡ್ಕೊಂಡು ಹೋಗೋದು. Memang speaker buat Devi.